ಮೂಡ ಹಾಗೂ ವಾಲ್ಮೀಕಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣ ಹಾಗೂ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ಇವತ್ತು ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಅಕ್ರಮವಾಗಿ ಇವತ್ತು ಹಣವನ್ನ ಒಂದು ಬ್ಯಾಂಕ್ ಮೂಲಕವಾಗಿ ಟ್ರಾನ್ಸಾಕ್ಷನ್ ಅನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ಇದೇ ಮೊದಲನೇ ಬಾರಿ. ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆಯ ದಿನ ನಮ್ಮ ನಾಯಕರಾದಂಥ ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ತಂದೆಯವರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ತಾನೇ ಆಗಮಿಸಿದ್ದಾರೆ. ಅವರ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರಣ್ಣ ಅವರು ಕೂಡ ಜೊತೆಯಲ್ಲಿ ಇದ್ದಾರೆ. ಸಾಕಷ್ಟು ಜನ ಎರಡು ಪಕ್ಷದ ಮುಖಂಡರುಗಳು ಈಗ ತಾನೇ ಬಹುಶಃ ನಿಮ್ಮನ್ನೆಲ್ಲರನ್ನು ಕುರಿತು ಮಾತನಾಡಿದ್ದಾರೆ. ಎರಡು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ನಿನ್ನೆ ದಿನ ನಮ್ಮ ಹೋರಾಟಕ್ಕೆ ಮತ್ತೊಬ್ಬರು ರೈತ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ BS ಯಡಿಯೂರಪ್ಪ ಸಾಹೇಬರ ಒಂದು ನೇತೃತ್ವದಲ್ಲಿ, ಮಾನ್ಯ ಕುಮಾರಣ್ಣ ಅವರ ಒಂದು ನೇತೃತ್ವದಲ್ಲಿ ನಿನ್ನೆ ಎಲ್ಲರೂ ಕೂಡ 16 ಕಿಲೋಮೀಟರ್ ಬಿಡದಿವರೆಗೂ, ಫ್ರಮ್ ಕೆಂಗೇರಿ ಟು ಬಿಡದಿ ಇವತ್ತು ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿದ್ದೀರಿ. ಇವತ್ತು 22 ಕಿಲೋಮೀಟರ್ ಅಪ್ ಟು ಕೆಂಗಲ್ವರೆಗೂ ಇವತ್ತು ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕ್ಲಿಕ್ಕೆ ನೀವೇನು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಈ ಒಂದು ಹೋರಾಟ ಕೇವಲ ಪಾದಯಾತ್ರೆಗೆ ಮಾತ್ರ ಸೀಮಿತ ಆಗ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇದನ್ನ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದೇ ಇವತ್ತು ಈ ಹೋರಾಟದ ಮುಖ್ಯ ಗುರಿ, ಮುಖ್ಯ ಉದ್ದೇಶ ಅಂತಕ್ಕಂಥದನ್ನ ತಿಳಿಸ್ತಾ, ಇನ್ನು ಸಾಕಷ್ಟು ಇವತ್ತು ನಾವು ಹೆಜ್ಜೆ ಹಾಕಬೇಕಾಗಿದೆ. ಜೊತೆಯಲ್ಲಿ ರಾಮನಗರದ ಹಳೆ ಬಸ್ ಸ್ಟ್ಯಾಂಡ್ ಬಳಿ ಯಡಿಯೂರಪ್ಪ ಸಾಹೇಬರು ಹಾಗೂ ಮಾನ್ಯ ಕುಮಾರಣ್ಣ ಅವರು, ವಿಜೇಂದ್ರರವರು, ನಾವೆಲ್ಲರೂ ಕೂಡ ಮಾತನಾಡ್ತೇವೆ. ಅತಿ ಹೆಚ್ಚು ಸಮಯ ತಗೊಳ್ತಕ್ಕಂಥದ್ದಿಲ್ಲ. ಇಲ್ಲಿ ಕುಮಾರಣ್ಣ ಅವರಿಗೆ ಮಾತನಾಡೋದಕ್ಕೆ ಈಗ ಮೈಕನ್ನ ಕೊಡ್ತೇವೆ. ವಿಜೇಂದ್ರ ಸಾಹೇಬರು ಮಾತನಾಡ್ತಾರೆ. ಒಂದೇ ನಿಮಿಷ.